ಅತ್ತಿಗೆನ ಬಿಟ್ಟು ಮಗುನ ತೆಗಿಸ್ಬರ್ತೀನಿ ಅಂತ ತಾನೇ ನನ್ನ ಹತ್ರ ಹೇಳೋಗಿದ್ದು. ಅಜ್ಜಿ ನನ್ನ ಹತ್ರ ಕೇಳಿದಾಗ ನಾನು ಎಲ್ಲಾನು ಹೇಳ್ದೆ. ಆದ್ರೆ ಅಜ್ಜಿ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ ಸುಳ್ಳು ಅಂತ ಹೇಳ್ದೆ. ಅಜ್ಜಿ ನನಗೆ ಬೆತ್ತದಲ್ಲಿ ಹೊಡೆದ್ರು ಗೊತ್ತಾ. ಮತ್ ಯಾಕೆ ಈ ತರ ನಾಟಕ? ಓಹೋ, ಮೊನ್ನೆ ದೃಷ್ಟಿ ಬಿಡಬಾರ್ದು ಅಂತ ಜಗಳ ಆಡ್ತಿದ್ರಲ್ಲ, ಮತ್ತೆ ಅದೇ ತರ ಆಡ್ತಾ ಇದ್ರಾ? ಇದೆಲ್ಲ ಡ್ರಾಮಾನಾ? ಹೋಗಿದ್ದು ಆಗಿದ್ದು ಇದು ಯಾವುದು ಡ್ರಾಮಾ ಅಲ್ಲ ಮುರಾರಿ. ಹೋದ್ ಕಡೆ ಡ್ರಾಮಾ ಬೇಕಿಲ್ಲ, ಧರ್ಮ ಇದ್ರೆ ಸಾಕು ಅಂತ ಅರ್ಥ ಆಯ್ತು. ಅಲ್ಲಿ ಶತ್ರುಗಳಿಗೆ ಹಂಚ್ಕೊಂಡು ನಮ್ಮನ್ನ ನಾವು ಬಲಿ ಕೊಡಬಾರ್ದು ಅಂತ ಅರ್ಥ ಆಯ್ತು. ಮಟ್ಟ ಹಾಕ್ಬೇಕಾಗಿರೋದು ಶತ್ರುಗಳನ್ನ, ನಮ್ಮ ಮಗುನಲ್ಲ ಅಂತ ಗೊತ್ತಾಯ್ತು. ಶತ್ರುಗಳ ಆಟಕ್ಕೆ ನಾವು ಬಲಿ ಆಗ್ತಿದೀವಿ ಅಂತ ಗೊತ್ತಾದ್ಮೇಲೆ ನಿರ್ಧಾರ ಬದಲಾಯ್ತು.